ಭೂಮಿಕ್ ಮೃತದೇಹದ ಅಂತಿಮ ದರ್ಶನ ಪಡೆದು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಇದೊಂದು ರಾಜ್ಯಕ್ಕೆ ಕರಾಳವಾದ ದಿನ. ಯಾರಿಗೂ ಈ ಒಂದು ಪರಿಸ್ಥಿತಿ ಬರಬಾರದು. ಒಬ್ಬರೇ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಆ ತಂದೆ ತಾಯಿಗೆ ನೋವು ಗೊತ್ತು. ನನಗಂತೂ ಈ ಘಟನೆ ಬಗ್ಗೆ ವಿಷಾದವಿದೆ. ಮುಖ್ಯಮಂತ್ರಿಗಳು ತನಿಖೆ ಆದೇಶ ಮಾಡಿದ್ದಾರೆ. ಯಾವ ಇಲಾಖೆ ವೈಫಲ್ಯ ಇದೆ, ಯಾವ ಇಲಾಖೆಯ ತಪ್ಪಿದೆ ಎಂಬುದು ವರದಿಯಲ್ಲಿ ಗೊತ್ತಾಗಲಿದೆ. ಯಾರೇ ತಪ್ಪಿತಸ್ಥರಿದ್ದರೂ ಕ್ರಮ ಆಗಬೇಕೆಂದು ಆಗ್ರಹಿಸುತ್ತೇನೆ. ವಿರಾಟ್ ಕೊಹ್ಲಿ ಮತ್ತು ತಂಡ ಬಂದಿತ್ತು. ಇಂಟೆಲಿಜೆನ್ಸ್ ಅವರು ಏನು ಮಾಡುತ್ತಿದ್ದರು? ಹಿಂದಿನ ದಿನ ನಾವು ಸೇರಿ ಎಲ್ಲರೂ ಸಂಭ್ರಮಾಚರಣೆ ಮಾಡಿದ್ವಿ. ಅಷ್ಟು ಜನಸಂಖ್ಯೆ ಸೇರುತ್ತೆ ಎನ್ನುವ ಮಾಹಿತಿ ಇರಲಿಲ್ವಾ? ಮಾಹಿತಿ ಇದ್ದು ಈ ರೀತಿ ಆಯಿತು ಎನ್ನುವ ಅನುಭವವಿದೆ. ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಲಿದೆ. ಮುಖ್ಯಮಂತ್ರಿಗಳು ಅನುಮಾನದ ಮೇಲೆ ತನಿಖೆ ಆದೇಶಿಸಿದ್ದಾರೆ. ಇದು ತಲತಲಾಂತರವಾದರೂ ಮರೆಯಲಾಗದಂತಹ ದುರ್ಘಟನೆ. ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಬಾರದು. ಆರ್ಸಿಬಿ ಗೆದ್ದಿರುವುದು ನಮ್ಮ ಹೆಮ್ಮೆ. ಬೆಂಗಳೂರು ನಗರದ ವಿವಿಧ ಇಲಾಖೆಗಳು, ಪೊಲೀಸ್ ಇಲಾಖೆ ಮೇಲೆ ನನಗೆ ಅನುಮಾನ ಇದೆ. ಇಷ್ಟು ಮಾಹಿತಿ ಇದ್ದರೂ ಏಕೆ ಬಂದೋಬಸ್ತ್ ಕೊಡಲು ಆಗಲಿಲ್ಲ? 11 ಜನರನ್ನು ನಾನು ಕಳೆದುಕೊಂಡಿದ್ದೇನೆ. ಯಾವ ಇಲಾಖೆಯ ಲೋಪದೋಷ ಎನ್ನುವುದು ಪತ್ತೆ ಹಚ್ಚಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು.